ರಾಜ್ಯದ ನಾನಾ ಭಾಗದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲೂ ಕೂಡ ವರ್ಣನ ಆರ್ಭಟ ಹೆಚ್ಚಾಗಿದೆ. ಧುಮ್ಮುಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರು ಕೂಡ ನದಿಗೆ ಇಳಿಯೋದು ಬೇಡ ಅಂತೇಳಿ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನದಿಗೆ ಇಳಿದಂತೆ ಅಲ್ಲಿನ ಯಾತ್ರಾರ್ಥಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಧುಮ್ಮುಕ್ಕಿ ಹರಿತಾ ಇದೆ ನೇತ್ರಾವತಿ ನದಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನೋಡಿ, ನೇತ್ರಾವತಿ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಧರ್ಮಸ್ಥಳಕ್ಕೆ ಹೋಗುವಂತವರು ಮೊದಲಿಗೆ ಬಂದು ನೇತ್ರಾವತಿಯಲ್ಲಿ ಸ್ನಾನವನ್ನ ಮಾಡ್ತಾರೆ. ಸ್ನಾನವನ್ನ ಮಾಡಿದ ಬಳಿಕ ಹೋಗಿ ಮಂಜುನಾಥನ ದರ್ಶನಕ್ಕೆ ಅಂತ ಹೋಗ್ತಾರೆ. ಆದರೆ ಈಗ ಅಲ್ಲಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ನಾನಘಟ್ಟದಲ್ಲಿ ನೀರು ಯಾರು ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಹಾಗಾಗಿ ಯಾರು ಕೂಡ ಹತ್ರ ಹೋಗೋದು ಬೇಡ ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಂ ಪಕ್ಕದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಂನಿಂದ ಯಾವ ರೀತಿಯಾಗಿ ನೀರು ಹರಿವು ಇದೆ ಅನ್ನುವಂಥದ್ದನ್ನು. ಇದು ಫಲ್ಗುನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಮರವೂರು ಡ್ಯಾಂನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರಗೆ ಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನ ರಭಸವನ್ನು ಕೂಡ ಗಮನಿಸಬಹುದು. ಬಹಳಷ್ಟು ನೀರು ಕೂಡ ರಭಸದಲ್ಲಿ ಹರಿತಾ ಇರುವಂತದ್ದು ಮತ್ತು ನೀರಿನ ಬಣ್ಣ ಗಮನಿಸಬಹುದು. ಇದು ಕಡು ಕಂದು ಬಣ್ಣಕ್ಕೆ ನೀರಿನ ಬಣ್ಣ ತಿರುಗಿರುವಂತದ್ದು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆಗ್ತಾ ಇರುವ ಕಾರಣವಾಗಿ ಅಲ್ಲಿನ ಮಳೆಯೊಂದಿಗೆ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಕಂದು ಬಣ್ಣಕ್ಕೆ ನೀರು ತಿರುಗಿರುವಂತದ್ದು. ಜಿಲ್ಲೆಯ ಎಲ್ಲಾ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಅಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಲವೆಡೆ ನೀರು ನುಗ್ಗಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು. ಹೀಗಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನೀರಿನ ರಭಸ ಕೂಡ ಹೆಚ್ಚಾಗಿರುವಂತದ್ದು ನೀವು ಗಮನಿಸಬಹುದು. ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನೀರಿನ ಮಟ್ಟ ಬಹಳಷ್ಟು ಅಪಾಯ ಮೀರಿ ಹರಿತಾ ಇರುವಂತದ್ದು. ಇನ್ನೂ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನದಿ ತೀರದಲ್ಲಿ ವಾಸಿಸುವಂತಹ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಏರಿಕೆಯಾದಂತಹ ಸಂದರ್ಭದಲ್ಲಿ ಅದು ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾದ್ರೂ ನದಿ ನೀರಿನ ಮಟ್ಟ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನೋಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ನದಿಗೆ ಇಳಿಯುವಂತಹ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಸಮುದ್ರದ ಅಬ್ಬರ ಅಂದ್ರೆ ನದಿ ನೀರೆಲ್ಲವೂ ಕೂಡ ಸಮುದ್ರಕ್ಕೆ ಸೇರುವ ಕಾರಣವಾಗಿ ಸಮುದ್ರದ ಕೂಡ ಅಬ್ಬರ ಬಹಳಷ್ಟು ಹೆಚ್ಚಾಗಿರುವಂತದ್ದು. ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇರುವಂತದ್ದು. ಹೀಗಾಗಿ ಮೀನುಗಾರಿಕೆಗೂ ಕೂಡ ಸೂಚನೆ ನೀಡಿರುವಂತದ್ದು. ಯಾರು ಕೂಡ ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳಬಾರದು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ರಾಜ್ಯದ ನಾನಾ ಭಾಗದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲೂ ಕೂಡ ವರ್ಣನ ಆರ್ಭಟ ಹೆಚ್ಚಾಗಿದೆ. ಧುಮ್ಮುಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರು ಕೂಡ ನದಿಗೆ ಇಳಿಯೋದು ಬೇಡ ಅಂತೇಳಿ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನದಿಗೆ ಇಳಿದಂತೆ ಅಲ್ಲಿನ ಯಾತ್ರಾರ್ಥಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಧುಮ್ಮುಕ್ಕಿ ಹರಿತಾ ಇದೆ ನೇತ್ರಾವತಿ ನದಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ರಾಜ್ಯದ ನಾನಾ ಭಾಗದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲೂ ಕೂಡ ವರ್ಣನ ಆರ್ಭಟ ಹೆಚ್ಚಾಗಿದೆ. ಧುಮ್ಮುಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರು ಕೂಡ ನದಿಗೆ ಇಳಿಯೋದು ಬೇಡ ಅಂತೇಳಿ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನದಿಗೆ ಇಳಿದಂತೆ
ಅಲ್ಲಿನ ಯಾತ್ರಾರ್ಥಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಧುಮ್ಮುಕ್ಕಿ ಹರಿತಾ ಇದೆ ನೇತ್ರಾವತಿ ನದಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನೋಡಿ, ನೇತ್ರಾವತಿ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಧರ್ಮಸ್ಥಳಕ್ಕೆ ಹೋಗುವಂತವರು ಮೊದಲಿಗೆ ಬಂದು ನೇತ್ರಾವತಿಯಲ್ಲಿ ಸ್ನಾನವನ್ನ ಮಾಡ್ತಾರೆ. ಸ್ನಾನವನ್ನ ಮಾಡಿದ ಬಳಿಕ ಹೋಗಿ ಮಂಜುನಾಥನ ದರ್ಶನಕ್ಕೆ ಅಂತ ಹೋಗ್ತಾರೆ. ಆದ್ರೆ ಈಗ ಅಲ್ಲಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ನಾನಘಟ್ಟದಲ್ಲಿ ನೀರು, ಯಾರು ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಹಾಗಾಗಿ ಯಾರು ಕೂಡ ಹತ್ರ ಹೋಗೋದು ಬೇಡ ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಂ ಪಕ್ಕದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಂನಿಂದ ಯಾವ ರೀತಿಯಾಗಿ ನೀರು ಹರಿವು ಇದೆ ಅನ್ನುವಂಥದ್ದನ್ನು. ಇದು ಫಲ್ಗುನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಮರವೂರು ಡ್ಯಾಂನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನ ರಭಸವನ್ನು ಕೂಡ ಗಮನಿಸಬಹುದು. ಬಹಳಷ್ಟು ನೀರು ಕೂಡ ರಭಸದಲ್ಲಿ ಹರಿತಾ ಇರುವಂತದ್ದು ಮತ್ತು ನೀರಿನ ಬಣ್ಣ ಗಮನಿಸಬಹುದು. ಇದು ಕಡುಕಂದು ಬಣ್ಣಕ್ಕೆ ನೀರಿನ ಬಣ್ಣ ತಿರುಗಿರುವಂತದ್ದು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆಗ್ತಾ ಇರುವ ಕಾರಣವಾಗಿ ಅಲ್ಲಿನ ಮಳೆಯೊಂದಿಗೆ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಕಂದು ಬಣ್ಣಕ್ಕೆ ನೀರು ತಿರುಗಿರುವಂತದ್ದು. ಜಿಲ್ಲೆಯ ಎಲ್ಲಾ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಅಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಲವೆಡೆ ನೀರು ನುಗ್ಗಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು. ಹೀಗಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನೀರಿನ ರಭಸ ಕೂಡ ಹೆಚ್ಚಾಗಿರುವಂತದ್ದು ನೀವು ಗಮನಿಸಬಹುದು. ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನೀರಿನ ಮಟ್ಟ ಬಹಳಷ್ಟು ಅಪಾಯ ಮೀರಿ ಹರಿತಾ ಇರುವಂತದ್ದು. ಇನ್ನೂ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನದಿ ತೀರದಲ್ಲಿ ವಾಸಿಸುವಂತಹ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಏರಿಕೆಯಾದಂತಹ ಸಂದರ್ಭದಲ್ಲಿ ಅದು ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾದ್ರೂ ನದಿ ನೀರಿನ ಮಟ್ಟ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನೋಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ನದಿಗೆ ಇಳಿಯುವಂತಹ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಸಮುದ್ರದ ಅಬ್ಬರ ಅಂದ್ರೆ ನದಿ ನೀರೆಲ್ಲವೂ ಕೂಡ ಸಮುದ್ರಕ್ಕೆ ಸೇರುವ ಕಾರಣ